ಜಾಹೀರಾತುಗಳಲ್ಲೆಲ್ಲ ಬರುತ್ತೆ, ನಿಮ್ಮ ಸಂತೋಷವನ್ನು ದುಪ್ಪಟ್ಟಾಗಿಸಿ ಖರೀದಿಸಿ ಅಂತ. ಈ ಸಂತೋಷವನ್ನು ದುಪ್ಪಟ್ಟಾಗಿಸುವುದು ಹೇಗೆ ಅಂತ ನಾವು ಪ್ರಶ್ನೆ ಮಾಡ್ಕೊಂಡ್ರೆ, ಮನಸ್ಸಿನ ಸಮಚಿತ್ತತೆಯನ್ನು ಕಾಪಾಡೋದು ಬಹಳ ಮುಖ್ಯ ಇದರಲ್ಲಿ ಅಂತ ಒಂದು ಪಾಯಿಂಟ್ ಹೇಳ್ಬೋದು. ಹೇಗೆ ಅಂದರೆ, ಈ ಸಮಾಧಾನ ಚಿತ್ತರು ಅಥವಾ ಸದಾ ಸಂತೋಷ ಚಿತ್ತರು ಅಂತ ತತ್ವಜ್ಞಾನಿಗಳ ಲಕ್ಷಣ ಇದೆಯಲ್ಲ, ಅವರು ತಮ್ಮ ಮನಸ್ಸಿಗೆ ಪಾಠ ಹೇಳ್ತಾರೆ. ಅದಕ್ಕೆ ಒಂದು ಸರಳ ಉದಾಹರಣೆಯನ್ನು ನಮ್ಮ ಗುರುಗಳು ಹೇಳಿದರು. ಯಾವುದಾದ್ರೂ ಒಂದು ಸುಂದರವಾದ ವಸ್ತುವನ್ನು ನಾವು ನೋಡಿದಾಗ ನಮ್ಮ ಜೀವನದಲ್ಲಿ ನಮಗನ್ನಿಸುತ್ತೆ, ಆ ಕ್ಷಣದಲ್ಲಿ ನಾವು ಅಯ್ಯೋ ಅದನ್ನು ಹೊಂದಬಾರ್ದಿತ್ತ ಅಂತ. ಪೇಟೆಗೆ ಹೋಗ್ತಿರ್ತೀವಿ, ಒಂದು ಸುಂದರವಾದ ಯಾವುದೋ ಒಂದು ವಸ್ತುವನ್ನು ಅಂಗಡಿಯಲ್ಲಿ ನೋಡ್ತೀವಿ, ಅಯ್ಯೋ ಅದು ನಮ್ಮ ಜೊತೆ ಇದ್ದಿದ್ರೆ ಅಂತ ಅನ್ನಿಸ್ತದೆ. ಆದರೆ ಅದು ನಮಗೆ ತಗೊಳ್ಳೋಕ್ಕೆ ಸಾಮರ್ಥ್ಯ ಇರಲ್ಲ. ಇನ್ನೊಬ್ಬಳ ಸರಳ ಉದಾಹರಣೆ, ಯಾವುದೋ ಸುಂದರವಾದ ಒಂದು ಮಗು ತಾಯಿ ಜೊತೆ ನಗ್ತಾ ಹೋಗ್ತಿರುತ್ತೆ. ಅಯ್ಯೋ ಆ ಮಗು ನಮ್ಮ ಜೊತೆ ಇದ್ದಿದ್ರೆ ಅಂತ ಅನಿಸುತ್ತೆ. ಆದರೂ ಆ ತಾಯಿ ಮಗುವನ್ನು ದೂರದಿಂದ ನೋಡಿ ಸಂತೋಷ ಪಡ್ತೀವಿ ಆ ಕ್ಷಣದಲ್ಲಿ. ಆ ಸಂತೋಷ ದುಪ್ಪಟ್ಟಾಗೋದು ಹೇಗೆ ಅಂತ ಹೇಳಿದ್ರೆ, ಆ ಮಗು ನಮ್ಮ ಜೊತೆ ಶಾಶ್ವತವಾಗಿ ಇದ್ದಿದ್ರೆ ಅನ್ನೋ ಭಾವನೆಯಿಂದ ಅಲ್ವಾ. ಆದರೆ ಅದು ಆಗಲ್ಲ. ಆದರೂ ಆ ಕ್ಷಣದಲ್ಲಿ ಸಂತೋಷ ಪಡ್ತೀವಿ ನಾವು. ಮತ್ತು ಈ ಸಾಮಾನ್ಯವಾಗಿ ಎಲ್ಲರೂ ನಮ್ಮ ಜೊತೆ ಇರ್ತಾರಲ್ಲ, ಆತ್ಮೀಯರು ಜೀವನದಲ್ಲಿ ಬೇಕಾದಾಗ, ಆಗ ಅವ್ರ ಜೊತೆ ಇದ್ದಾಗಲೂ ಸಂತೋಷ ಆಗುತ್ತೆ. ಆದರೆ ಆ ಸಂತೋಷ ಹೇಗೆ ಅಂದರೆ, ಯಾವಾಗಲೂ ನಮ್ಮ ಜೊತೆ ಇರ್ತಾರಲ್ಲ ಅನ್ನೋ ಸಮಾಧಾನದಿಂದ ಸಂತೋಷ ಸ್ವಲ್ಪ ಕೊರತೆ ಅನುಭವಿಸುತ್ತೆ ಅಂತ ಹೇಳ್ಬೋದು. ಆ ಪೇಟೆಯಲ್ಲಿ ಆ ಸುಂದರವಾದ ಮಗುವನ್ನು ನೋಡಿದಾಗ ಅಯ್ಯೋ ನನ್ನ ಜೊತೆ ಇರಬಾರ್ದಿತ್ತ ಅನ್ನೋ ಸಂತೋಷವನ್ನು ನಮ್ಮ ಜೊತೆ ಸದಾ ಇರುವ ಈ ಗೆಳೆಯರು ಆತ್ಮೀಯರೊಂದಿಗೆ ಸಮೀಕರಿಸಿಕೊಂಡಾಗ ಎರಡೂ ಸಮ ಅಂತ ನಮ್ಮ ಮನಸ್ಸಿಗೆ ಪಾಠ ಹೇಳಿದ್ರೆ ನಾವು ನಿಜವಾಗಿ ಸಂತೋಷವನ್ನು ದುಪ್ಪಟ್ಟು ಅನುಭವಿಸ್ಬೋದು ಅಂತ ಹೇಳಿದ್ರು. ನಿಜವಾಗ್ಲೂ ಅದ್ಭುತವಾದ ತತ್ವ ಇದು ಅಂತ ಅನ್ನಿಸ್ತು ನನಗೆ. ಅದನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಸಂತೋಷ ಪಡ್ಬೋದೇನೋ ಜೀವನದಲ್ಲಿ ಅಲ್ವಾ. ನಮಸ್ತೆ.